ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕಂಸಾಗ್ರ. ಮಾಗಡಿ ತಾಲೂಕಿನ ಹಗಲಕೋಟೆ ಗ್ರಾಮದಲ್ಲಿ ನೆಲೆಸಿರುವ ಶಕ್ತಿ ದೇವತೆ ವನದುರ್ಗೆ ಶ್ರೀ ಪಟ್ಟಲದಮ್ಮ ದೇವಿಯ 48 ದಿನಗಳ ಪೂಜಾ ಕೈಂಕರ್ಯದ ಮಹತ್ವ ತಿಳಿಸಿದ ದೇವಾಲಯದ ಪ್ರಧಾನ ಅರ್ಚಕರಾದ ಸತ್ಯನಾರಾಯಣರವರು. ಸುಮಾರು ಇದು ಪುರಾತನವಾದ ದೇವಸ್ಥಾನ, ಬರೀ ಒಂದು ಮಂಟಪ ಥರ ಇತ್ತು ಈ ದೇವಸ್ಥಾನ. ಆದರೆ ಶಕ್ತಿ ದೇವತೆ ಇದು ವನದುರ್ಗಿ ಅಂತ. ವನದುರ್ಗಿ ಇವರೆಲ್ಲ ಜನ ಏನು ಮಾಡ್ಕೊಂಡಿದ್ರು, ಪಟ್ಲದಮ್ಮ ಅಂತ ಇದು ಮಾಡ್ಕೊತಾ ಇದ್ರು. ಆದರೆ ಪಟ್ಲದಮ್ಮ ಅಲ್ಲ, ಇದು ವನದುರ್ಗಿ ಅಂತ ಹೇಳಿ ಪುರಾತನವಾದ ಕಾಲ ಸಿಮೆಂಟ್ ವಿಗ್ರಹದಲ್ಲಿ, ಮುಂಚೆ ಮಣ್ಣಿನ ವಿಗ್ರಹದಲ್ಲಿ ಇತ್ತು. ತಾಯಿ ಏನೇ ಫಲ ಕೇಳಿದ್ರೂ ಕೊಡ್ತಾ ಇತ್ತು. ಆಮೇಲೆ ಕಾರಣಾಂತರದಿಂದ ಗೋಡೆಗಳೆಲ್ಲ ಶಿಥಿಲವಾಗಿ ಹಾಳಾಗ್ತಾ ಇತ್ತು. ಆ ಕಾರಣದಿಂದ ಊರಿನ ಜನ ಎಲ್ಲ ಸೇರಿಕೊಂಡು ನಮ್ಮ ಎಲ್ಲ ಊರಲ್ಲೂ ಈಗ ಬಾಳೆನಹಳ್ಳಿ ಆಗಿರ್ಬೋದು, ಒಕ್ಕೂರಾಗಿರ್ಬೋದು, ಎಲ್ಲ ಕಡೆಗೂ ದೇವಸ್ಥಾನ ಚೆನ್ನಾಗಿದೆ, ನಮ್ಮೂರಲ್ಲೂ ಅಭಿವೃದ್ಧಿ ಪಡಿಸೋಣ ಅಂತ ಹೇಳಿಬಿಟ್ಟು ಒಂದಿನ ಕೊಂಡ ಹಾಯ್ದುಬಿಟ್ಟು ಎಲ್ಲ ಸೇರಿಕೊಂಡು, ಇಲ್ಲಪ್ಪ ಏನೇ ಆಗಲಿ ಇದನ್ನು ಕಿತ್ತಾಕ್ಬಿಟ್ಟು ಇದನ್ನು ಜೀರ್ಣೋದ್ಧಾರ ಮಾಡೋಣ ಅಂತ ಹೇಳಿ ತಲಕಾಡಿನ ಬಾಲಕೃಷ್ಣಾನಂದ ಸರಸ್ವತಿ ಸ್ವಾಮಿಗಳನ್ನ ಹೋಗಿ ಪ್ರತ್ಯಕ್ಷವಾಗಿ ಕಂಡು ಇದನ್ನು ಇದನ್ನು ಕಲಾಕೃಷ್ಣೆ ಮಾಡಬಹುದಾ, ಏನು ಇದನ್ನು ಹೀಗೆ ಇದು ಮಾಡಬೇಕು ಅಂದ್ಕೊಂಡಿದ್ದೀವಿ, ಇದನ್ನು ದೇವಸ್ಥಾನಕ್ಕೆ ಕೈ ಹಾಕಿದ್ರೆ ನಮಗೇನು ತೊಂದರೆ ಆಗಲ್ವಾ ಅಂತ ಕೇಳಿ ಇದು ಮಾಡಿದಾಗ ಅವರು ಬಂದು ಸ್ವತಃ ಅವರೇ ಬಂದು ಕಲಾಕರ್ಷಣೆ ಮಾಡಿಕೊಟ್ಬಿಟ್ಟು ಹೊರಟೋದು. ಕಲಾಕರ್ಷಣೆ ಮಾಡಿ ಹೋದ ತಕ್ಷಣ ಏನಾಯ್ತಪ್ಪ ಅಂದರೆ 2 ವರ್ಷ ಕೊರೋನಾ ಬಂದ್ಬಿಡ್ತು. ಅದು ಮಾಡಿಬಿಡ್ರಪ್ಪ, 2 ವರ್ಷ ಕೊರೋನಾ ಬಂದ್ಬಿಡ್ತು. ಆ ಕೊರೋನಾ ಬಂದ ಕಾರಣದಿಂದ ದೇಶದ 5 ಲಕ್ಷ ಅಡ್ವಾನ್ಸು ಕೊಟ್ಬಿಟ್ಟು ನಾವು ಕಟ್ಟಡ ಆಗೋದಕ್ಕೆ. ಆದರೆ 2 ವರ್ಷ ಕೊರೋನಾ ಬಂದ್ಬಿಟ್ಟ ಕಾರಣದಿಂದ ನಾವು ದೇವಸ್ಥಾನ ಸ್ವಲ್ಪ ನಿಂತೋಯ್ತು, ಕೆಲಸ ಆಗದಲ್ಲಿ. ಆಮೇಲೆ ಹೋಗಿ ಜನನ ದುಡ್ಡು ಕೇಳಕ್ಕೆ ಹೋದರೆ ಪಾಪ ಅವ್ರು ಚೇತರಿಸ್ಕೊಳ್ಳೋದೇ ಅವ್ರಿಗೆ ಕಷ್ಟ ಆಗಿತ್ತು. ಇನ್ನು ದೇವಸ್ಥಾನಕ್ಕೆ ಸಹಾಯ ಮಾಡಿ ಅಂತ ಕೇಳೋದು ಎಲ್ಲಿಂದ ಬಂತು? ಅದರಿಂದ ಏನಾಗ್ಬಿಡ್ತು, ತಿರ್ಗಾ ಒಂದು 4 ವರ್ಷ ತಳ್ಳಿ ಈಗ ಪಾಪ ಅವನು ಕೃಷ್ಣಮೂರ್ತಿ ಅಂತ ಮೇಲಗಿರಪ್ಪನ ಅವರ ಅಕ್ಕನ ಮಗ ಪೂರ್ತಿ ನಮ್ಮ ದೇವಸ್ಥಾನಕ್ಕೆ ಕಲ್ಲಿನ ಸಹಾಯನ ಪೂರ್ತಿ ಮಾಡಿದ್ದಾರೆ. ಕಟ್ಟಡಕ್ಕೆ ಏನೇನು ಕಲ್ಲು ಬೇಕೋ, ಆಮೇಲೆ ಗರುಡಗಮ್ಮನೂ ಸಹ ಅವನೇ ಕೊಡಿಸಿ, ಕೆಲಕ್ಕೆ ನೆಲನೂ ಸಹ ಕಲ್ಲನ್ನು ಸಹ ಅಯ್ಯಪ್ಪನೇ ಕೊಡಿಸಿ, ಅವರ ಯಪ್ಪ ಕೈ ಹಾಕ್ತೇ ಇದ್ದಿದ್ರೆ ನಾವು ದೇವಸ್ಥಾನ ಏನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆಮೇಲೆ ಬೇರೆಯವರೆಲ್ಲರೂ ದಾನ ಮಾಡಿದ್ದಾರೆ, ಆದರೆ ಆ ಯಪ್ಪಂದು ಹೆಚ್ಚಿಗೆ ದಾನ ಆಯಿತು. ಆ ಕೃಷ್ಣಮೂರ್ತಿ ಅಂತ ಹೇಳ್ಬಿಟ್ಟು ಅವ್ರ ಕುಟುಂಬ ಚೆನ್ನಾಗಿರಲಿ ಅಂತ ನಾವು ತಾಯಿಯಿಂದ ಆಶೀರ್ವಾದ ಪಡೆದು. ಈ ದೇವಾಲಯದ ವಿಶೇಷತೆ ಏನು ಗುರುಗಳೇ? ವಿಶೇಷತೆ ಅಂದರೆ ತಾಯಿ ಏನು ಕೇಳಿದ್ರು ವರ ಕೊಡ್ತಾಳೆ. ಅದು ನಾನೇ ಪರೀಕ್ಷೆ ಮಾಡಿದ್ದೀನಿ. ನಾನು ಕೊಂಡದಲ್ಲಿ ಯಾವತ್ತೂ ಸಹ ಹೋದೋನಲ್ಲ, ಒಂದಿನ ಅದರೊಳಗೆ ನುಗ್ದೋನಲ್ಲ, ಏನೂ ಮಾಡ್ದೋನಲ್ಲ. ನಾನು ಮುಂದಿನ ವರ್ಷ ಕೊಂಡ ಹಾಯಬೇಕು, ಮುಂದೆ ಕೊಂಡ ಹಾಯ್ತಾ ಇದ್ರು, ಹೇಗಪ್ಪ ಆಯೋದು ಅಂತ ಕೇಳಿದೆ. ಈ ಶುಕ್ರವಾರದ ದಿನ ಪೂರ್ತಿ ಎಳ್ನೀರು ಹಾಲು ಕುಡ್ಕೊಂಡು ಉಪವಾಸ ಇರಬೇಕು, ಶನಿವಾರ ಬೆಳಗಿನ ಜಾವ 5:45 ಬಂದು ತಾಯಿನ ಹೊತ್ಕೊಂಡು ಕೊಂಡ ಹಾಯಬೇಕು ಅಂತ ಉಪವಾಸ ಇರಬೇಕು ಅಂತ ಹೇಳಿದ್ರು. ನಾನು ಯಾವತ್ತೂ ಅದರೊಳಗೆ ಹೋದೋನಲ್ಲ, ಮಾಡ್ದೋನಲ್ಲ. ಆದರೆ ಕಾರಣಾಂತರದಿಂದ ಏನು ಮಾಡಿಬಿಟ್ಟೆ, ನಾನು ಸಲಿ ಮನೇಲಿ ಕೇಳಿದ್ರು, ಯಾಕೆ ಇವತ್ತು ಊಟ ಮಾಡಲಿಲ್ಲ, ನನಗೆ ಹುಷಾರಿಲ್ಲ, ಕಾರಣಾಂತರದಿಂದ ನಾನು ಇವತ್ತು ಲೂಸ್ ಮೋಷನ್ ಆಗ್ತಾ ಇದೆ, ನಾನು ಏನು ಈ ತಾಯಿನ ಪರೀಕ್ಷೆ ಮಾಡಬೇಕು ಅಂತಲೇ ನಾನು ನುಗ್ಗಿದೆ. ಆಮೇಲೆ ಏನು ಮಾಡ್ಬಿಟ್ಟೆ, ಊರಿನ ಜನ ಎಲ್ಲ ಏನ್ಬಿಟ್ರು, ಇವನು ಯಾವತ್ತೂ ಕೊಂಡದಲ್ಲಿ ಹೋಗಿಲ್ಲ, ದೇವ್ರನ್ನೇ ಕೊಡಲ್ಲ ಅಂತ ಅಂದರು. ನಾನೇನು ಮಾಡ್ಬಿಟ್ಟೆ, ನಾನು ಉಪವಾಸ ಇದ್ದೀನಿ, ಎಲ್ಲ ರೆಡಿಯಾಗ್ಬಿಟ್ಟು ಕೊಂಡ ಹಾಯಬೇಕು ಅಂತ ರೆಡಿಯಾಗಿದ್ದೀನಿ. ಇವರು ಆರತಿ ಕರ್ಕೊಂಬರಕ್ಕೆ ಹೋದಾಗ ನಾನೇನು ಮಾಡ್ಬಿಟ್ಟೆ, 2 ದಿನಕ್ಕೆ ತಣ್ಣೀರು ಹುಯ್ಕೊಂಡೆ, ಬಟ್ಟೆ ಹಾಕ್ಕೊಂಡೆ, ಬಂದ್ಬಿಟ್ಟು ಆ ದೇವ್ರು ಎತ್ಕೊಳಕ್ಕೆ ಹೋದರೆ, ಇಲ್ಲ ಕೊಡಬೇಡಿ, ಅವನು ಎತ್ತಾಕ್ಬಿಡ್ತಾನೆ, ಯಾವತ್ತೂ ಒಳಗೆ ಹೋಗಿಲ್ಲ ಅವನು ಅಂತ ಹೇಳಿದ್ರು. ನಾನು ತಿರ್ಗಾ ಅವ್ರನ್ನ ಕೇಳಲೇ ಇಲ್ಲ, ದೇವ್ರನ್ನ ಎತ್ಕೊಂಡು ತಲೆ ಮೇಲೆ ಬಂದ್ಬಿಟ್ಟು ಸಲೀಸಾಗಿ 8 ಟ್ರ್ಯಾಕ್ಟರ್ ಸೌದೆ ಹಾಕಿದ್ರು. ಒಂದು ಕೊಂಡದಲ್ಲಿ ಬಂದೆ, ಒಳ್ಳೆ ಮಲ್ಲಿಗೆ ಇದ್ರ ಮೇಲೆ ತಂಪಾಗಿ ಇದ್ರ ಮೇಲೆ ಐಸಿನ ಮೇಲೆ ಬಂದಾಗ ಆಯಿತು. ಒಂದು ರೋಮನೂ ಸಹ ಇದಾಗಲಿಲ್ಲ. ಅಂಥ ಶಕ್ತಿ ದೇವತೆ. 8 ವರ್ಷದಿಂದ ಸೇವೆ ಮಾಡಿದೆ. 8 ವರ್ಷದಿಂದ ನನ್ನ ಕುಟುಂಬನ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾಳೆ ಹೊರತು ಯಾವುದೇ ರೀತಿಯ ಲೋಪ ಇಲ್ಲ. ಪ್ರತಿಯೊಬ್ಬರಿಗೂ ನಮ್ದವ್ರಿಗೆ ಮಾತ್ರ ಆ ತಾಯಿ ಒಳ್ಳೇದು ಮಾಡ್ತಲೇ ಇದ್ದಾಳೆ. ಈ ದೇವಾಲಯದಲ್ಲಿ ಯಾವ್ಯಾವ ದಿನ ಪೂಜಾ ಕಾರ್ಯಕ್ರಮಗಳು ನಡೀತದೆ ಮತ್ತು ಬರೋಂಥ ಭಕ್ತಾದಿಗಳಿಗೆ ಏನಂತ ಹೇಳ್ತಾರೆ? ಈ ತಾಯಿ ನನಗೆ ನೆಂದವ್ರನ್ನ ಪೂರ್ತಿ ಒಳ್ಳೇದು ಮಾಡ್ತಾಳೆ ಅಂತ ನನ್ನ ನಂಬಿಕೆ. ಯಾಕೆಂದರೆ ನನಗೆ ಅನುಭವ ಕೊಟ್ಟು ಇದು ಮಾಡಿ ನನ್ನನ್ನೇ ಕಾಪಾಡಿರೋದ್ರಿಂದ ಇನ್ನು ಭಕ್ತರನ್ನ ಕಾಪಾಡಲ್ಲ ಅನ್ನೋದು ಹೇಗೆ? ಒಂದು ಕೂದಲು ಸಹ ಸುಡದೇ ಇರೋ ಕಾರಣದಿಂದ ಇವು ಬೆಂಕಿಲು 6 ಟ್ರ್ಯಾಕ್ಟರ್ ಸೌದೆ ಹಾಕಿದ್ರು ಸಹ ಒಳಗಡೆ ಬಂದ್ರೂ ಅದರೊಳಗೆ ಒಂದೇ ಒಂದು ರೋಮನೂ ಸಹ ಇದಾಗಿಲ್ಲ. ಒಂದು ಬೆಂಕಿ ಕಡ್ಡಿ ಮೇಲೆ ಕಾಲಿಟ್ಟರೆ ಬಬ್ಬೆ ಬರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಒಳಗೆ ಬಂದಾಗ ಒಂದು ಚೂರಾರು ತೊಂದರೆ ಆಗಲಿಲ್ಲ ನನಗೆ. ನಾನೇ ಸಾಕ್ಷಿ ಇದ್ದೀನಲ್ಲ, ಅದಕ್ಕಿಂತ ಇನ್ನೇನು ಬೇಕು? ಯಾವ ದಿನ ಪೂಜಾ ಕಾರ್ಯಕ್ರಮ ನಡೀತದೆ? ಇದು ಈಗ 48 ದಿನದಿಂದ 6ನೇ ತಾರೀಕು ಇದಾಯಿತು. ದೇವಸ್ಥಾನ ಏನೋ ಕಟ್ಬಿಟ್ಟು
20,000 ದುಡ್ಡು ಕೊಟ್ರಯ್ಯ ದೇವಸ್ಥಾನಕ್ಕೆ ಅಂದರೆ ಒಬ್ರು ಬರ್ತಾ ಇರಲಿಲ್ಲ. ಇವತ್ತು 50,000 ಕೊಟ್ಬಿಟ್ಟು ಅಂದಾನ ಅವರೇ ಪ್ರತಿಯೊಬ್ಬರು ನಾನು ಮುಂದು ಅಂತ ಡೇಟ್ ಸಿಗ್ತಲೇ 48 ದಿನ ಕಳೆದ್ಮೇಲೆ ಇನ್ನೂ 10 ದಿನ ಮುಂದಕ್ಕೆ ಹೋಗಿದೆ. ಇದೇ ಇದರ ವಿಶೇಷ ಅಂತ ಹೇಳ್ಬೋದು. ಇನ್ನೂ ಬಂದು ಕಂಕಣ ವಿಸರ್ಜನೆ ಆಗಿಲ್ಲ, 48 ದಿನ ಕಳೆಬೇಕು. ಅದ್ರ ಪವರ್ ಏನು ಅನ್ನೋದು ಆ ತಾಯಿ ತೋರಿಸ್ತಾಳೆ ಅಂತ ನನಗಂತೂ ಸಂಪೂರ್ಣ ನಂಬಿಕೆ ಇದೆ. ತಮ್ಮ ಹೆಸರು ಸ್ವಾಮಿ? ತಮ್ಮ ಹೆಸರು? ಸತ್ಯನಾರಾಯಣ ಅಂತ ಹೇಳ್ಬಿಟ್ಟು. ನಮ್ಮ ಸ್ವಾಮಿಯರು ಹೇಳ್ದಂಗೆ ಮೊದಲಿಗೆ ಪಟ್ಲದಮ್ಮ ಅಂತಲೇ ಇದು ಮಾಡ್ತಾ ಇದ್ದಿದ್ದು. ಈಗ ಸ್ವಾಮಿಯರು ಹೇಳಿದ್ಮೇಲೆ ಗೊತ್ತಾಯಿತು ದುರ್ಗಾದೇವಿ ವನದುರ್ಗಿ ಅಂತೇಳಿ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ವನದುರ್ಗಿನೇ ಅಮ್ಮ. ಇವು ಹೇಳಿದ್ರೆ ನಮ್ಮಲ್ಲಿ ಒಕ್ಕಲಿದ್ದಾರೆ, ಏಳುಗಳಿ ಬೆಳೆಗಳಲ್ಲಿ ಒಕ್ಕಲಿದ್ದಾರೆ. ಅವರು ವಾರಕ್ಕೊಂದ್ಸತಿ ಪೂಜೆಗೆಲ್ಲ ಬರೋರವಾಗ ನಾನು ಅವ್ರ ಜೊತೆಯಲ್ಲಿ ಬರೆಯೋನವಾಗ ನಿಜವಾಗ್ಲೂ ಅವ್ರು ನಂಬಿಕೆ ಮಾಡಿ ಇಟ್ಟುಬಿಟ್ರೆ ಅಮ್ಮ ಹೂವನ್ನು ಕೊಡ್ತಾಳೆ. ಹೂವು ಕೊಟ್ಟಾಗ ನಿಜವಾಗ್ಲೂ ನಾವು ಯಾವುದೋ ಒಂದು ಅರಿಕೆ ಮಾಡ್ಕೊಂಡು ನಾನು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿದ್ದೀನಿ. ಆ ದೇವಿ ನನಗೆ ಒಳ್ಳೇದು ಮಾಡಿದ್ದಾಳೆ. ಮತ್ತು ಇನ್ನು ನನಗೂ ಇವಾಗ ಏನು ಅನಿಸ್ತದೆ ಅಂತಂದರೆ, ಇವಾಗ ಸ್ವಾಮಿಯರು ಹೇಳಿದ್ರು 48 ದಿನ ಕಳೆದ್ಮೇಲೆ ಇನ್ನೂ 5 ದಿನ ಬುಕ್ ಆಗವ್ರೆ ಅಂತ ಹೇಳಿದ್ರಲ್ಲ, ನಾನು ಒಂದಿನ ಯಾಕೆ ನಾವು ಅನ್ನ ಹಾಕ್ಸ್ಬಾರ್ದು, ನಾನು ಯಾಕೆ ಸೇವೆ ಮಾಡಬಾರ್ದು ಅಂತ ನನ್ನ ಆತ್ಮನು ಹೇಳ್ತಾ ಇದೆ. ನಾನು ಇವತ್ತು ಅದಕ್ಕೆ ಕೇಳ್ಕೊಂಡು ಇವಾಗ ಅಲ್ಲಿ ಮೇಲ್ಗಿರಿಯಪ್ಪನ್ನ ಯಾವತ್ತು ಎಲ್ಲ ಮುಗಿದೋದ್ರೆ ಇನ್ನೂ 5 ಜನ ಎಕ್ಸ್ಟ್ರಾ ಸರ್ ಅವರೇ ಅಂತಂದರು. ಅದೇ ಥರನೇ ಅಮ್ಮನಲ್ಲಿ ಶಕ್ತಿ ಇದೆ. ಆ ಶಕ್ತಿ ಇರೋದಕ್ಕೋಸ್ಕರ ಭಕ್ತಾದಿಗಳು ಜಾಸ್ತಿ ಇದ್ದಾರೆ. ಸುಮಾರು ಅಲ್ಲಿ 4-5 ವರ್ಷದಿಂದ ಹಬ್ಬ ಬೇರೆ ನಿಂತು ಹೋಗೋದೆ. ಈ ಸತಿ 17-18ಗೆ ಹಬ್ಬನ ಇಟ್ಕೊಂಡಿದ್ದಾರೆ. ಮತ್ತು 29ಕ್ಕೆ ಈಗ ಚಂಡಿಕಾ ಹೋಮನ ಚಂಡಿ ಹೋಮ ಇಟ್ಕೊಂಡಿದ್ದಾರೆ. ಆ ಚಂಡಿ ಹೋಮದಲ್ಲೂ ಸುಮಾರು 1,500 ಜನಕ್ಕೆ ಅನುದಾನ ಮಾಡಿಸಿ ಮುಂದೆ ಇನ್ನು ಯಥೇಚ್ಛವಾಗಿ ಅಮ್ಮನ ಬೆಳೆಸಬೇಕು. ಮತ್ತು ದೇವಾಲಯ ಭಕ್ತಾದಿಗಳು ಯಥೇಚ್ಛವಾಗಿ ಬಂದು ಅಮ್ಮನ ಸೇವೆಗೆ ಎಲ್ಲರೂ ಬರಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನು. ವಂದನೆಗಳು.